ಎಲ್ರಿಗೂ ನಮಸ್ಕಾರ. ಆ, ನನ್ನ ಮೊದಲನೇದು ಏನಂತ ಹೇಳಿದ್ರೆ, ನಮ್ಮ ಮೀಡಿಯಾ ಮಿತ್ರರಿಗೆ ಮತ್ತು ಹಾಗೆ ನನ್ನ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಯಾರ್ಯಾರು ಈ ಧ್ವನಿ ಸುರುಳಿ ಬಿಡುಗಡೆಗೆ ಬಂದಿದ್ದೀರೋ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ನಂದೆರಡು ಮಾತುಗಳನ್ನ ಶುರು ಮಾಡ್ತೀನಿ. ಮೊದಲಿಂದನೂ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಹುಚ್ಚಿತ್ತು. ಪ್ರಾಪರಾಗಿ ಯಾವುದೂ ಬ್ಯಾಕ್ಗ್ರೌಂಡ್ ಇಲ್ಲ, ಸಿನಿಮಾಗೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ. ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೇಲಿ ಒಂದು ಪ್ರೆಷರ್ ಇತ್ತು, ಲೈಕ್ ಅವ್ರಿಗೂ ಆಸೆ ಇತ್ತು. ಬಟ್ ಯಾರಿಗೂ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋದು ಇದಿರಲ್ಲ. ಸೊ ನಾವು ಧೈರ್ಯ ಮಾಡಿದ್ವಿ, ನಮ್ಗೆ ಬೇಕಲೇಬೇಕು, ನನ್ನ ಹುಚ್ಚಿರೋದು ಇದು. ಸೊ ಹಾಗಾಗಿ ಮೈಸೂರು ಬಿಟ್ಟು, ನಾನು ಮೈಸೂರವನು, ಬೇಸಿಕಲಿ ನಾನು ಮೈಸೂರು ಹುಡುಗ. ಅಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ, ರಂಗಾಯಣ ಆ ಥರದ್ದೆಲ್ಲ ಮಾಡಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ವಿ, ತುಂಬ ಕಾಯ್ತಾ ಇದ್ವಿ. ಹಾಗಾಗಿ ತುಂಬ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟಲ್ಲಿ ಅದಿಲ್ಲ ಇದಿಲ್ಲ, ಡೈರೆಕ್ಟರ್ ಇದಿಲ್ಲ, ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬ ಆಗಿತ್ತು. ಅದು ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ. ಈ ಅವಕಾಶ ಹೇಗೆ ಬಂತೋ ಗೊತ್ತಿಲ್ಲ, ಲೈಕ್ ಅದು ಲಕ್ ಇರ್ಬೋದು, ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದು, ಏನೋ ಗೊತ್ತಿಲ್ಲ. ಚಂದ್ರಗೊಂಡೆ ಮಾಸ್ಟ್ರು, ಸ್ಟಂಟ್ ಮಾಸ್ಟ್ರ್ ಕಡೆಯಿಂದ ಈ ಅವಕಾಶ ಬಂದಿದ್ದು ನನಗೆ. ಅವರು ನಾನು ಫಸ್ಟು ಸಿನಿಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ. ಅವರು ಮಾಸ್ಟರ್ ಆಗಿರಲಿಲ್ಲ, ನಾನು ಗ್ಯಾಂಗ್ ಆರ್ಟಿಸ್ಟ್ ಥರ ತೊಗೊಂಡಿದ್ರು ಆ್ಯಕ್ಚುಲಿ. ಅವತ್ತು ಅವರೊಂದು ಮಾತು ಹೇಳಿದರು, ನಿಂಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ, ಮಾಡು ನೀನು ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗಲಿ ಇದಕ್ಕಾಗಲಿ ಕ್ಲಾಸಿಗೆಲ್ಲ ಕಳಿಸಿ ಸೇರಿಸಿದ್ರು. ಈಗ ಅಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಂದು ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟರ್ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರು ಓಕೆ ನನಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ. ಇದನ್ನು ಮುಂದೆ ತೊಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು. ಬಟ್ ನಾನು ಪರ್ಸ್ನಲಿ ಏನು ಹೇಳೋದಾದರೆ, ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ನನ್ನ ಲಕ್ಕೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಒಬ್ಬ ಹೊಸಬನ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದ್ದೀವಿ ವರ್ಕು, ಮೇ ಬಿ ಅದು ನನಗೆ ಲಕ್ ಅಂತಲೇ ಅನಿಸುತ್ತೆ. ಬಟ್ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅಂತಂದರೆ, ನಿನ್ನ ಹಾರ್ಡ್ ವರ್ಕ್ ನಿನ್ನ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್, ಇದು ನನಗೆ ನೀ ಸಿಕ್ಕಿರೋದು ಲಕ್ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಆ ಥರ ನಮ್ಮ ತಂಡ ಬಾಂಡಿಂಗಲ್ಲಿ ಬಂದಿರೋವಂಥ ಹಚ್ಚೆ ಇದು. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತೆರೆ ಮೇಲೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಹಾಗೆ ನಮ್ಮ ತಂಡದ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀವಿ. ಮುಂದೇನೂ ಸಿನಿಮಾಗಳು ಮಾಡಬೇಕು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು, ದೊಡ್ಡ ದೊಡ್ಡ ಗುರಿಗಳಿದೆ. ನೋಡೋದ ಎಲ್ಲ ದೇವ್ರು ಹೇಗೆ ಕರ್ಕೋಗ್ತಾನೆ ಅನ್ನೋದು ನನ್ನ. ಸರ್, ನಾನು ರಂಗ ಮಂಟಪ ಅನ್ನೋ ತಂಡದಲ್ಲಿ ನಾನು ಪ್ರಕಾಶ್ ಪಿ ಶೆಟ್ಟಿ ಮತ್ತು ಚಂಪಾ ಪಿ ಶೆಟ್ಟಿ ಅವ್ರ ಹತ್ರ ಕೆಲಸ ಮಾಡಿರೋದು. ಅದರಲ್ಲಿ ನಾನು ಅನಭಿಜ್ಞ ಶಕುಂತಲ ಮತ್ತು ಅಕ್ಕು, ಅದು ಬಿಟ್ಟರೆ ಆಮೇಲೆ ಮಲ್ಲಿಗೆರಾಯ ಅಂತ ಮಾಡಿದ್ದೀನಿ. ಅದು ಬಿಟ್ಟರೆ ಹೇಗೆ ಬೇಗೋ ಹಾಗೆ ನಾಟಕ ಅಂತಲೂ ಮಾಡಿದ್ದೀನಿ. ಬೇರೆ ಬೇರೆ ತಂಡಗಳು, ಸುಮಾರು ತಂಡಗಳಲ್ಲಿ ಮಾಡಿದ್ದೀವಿ. ಮತ್ತು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀವಿ ನಾಟಕದಲ್ಲಿ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಲೈಕ್ ಆವಾಗ ನಾಟಕನೇ ಮುಖ್ಯ ಮತ್ತು ಫೈನಾನ್ಷಿಯಲಿ ಏನು ಸಪೋರ್ಟ್ ಇಲ್ಲ. ಸೊ ಅವರು ಬೆಳೆಸಿದ್ದಾರೆ ಸರ್. ಮೇಯ್ನ್ಲಿ ನನಗೆ ಕಲೆಯಿಂದ ಬಂದಿರೋದನ್ನು ನಮ್ಮ ನಾಟಕದವರಿಂದ ಇಲ್ಲ. ನಾನು ಒಬ್ಬನೇ 150 ಜನದಲ್ಲಿ ಬ್ಯಾಕ್ಔಟಾಗಿ ರೌಂಡ್ ಯೂಟರ್ನ್ ತೊಗೊಂಡು ಬಂದು ಹುಡುಗ ಆ್ಯಕ್ಚುಲಿ. ಯಾಕಂದರೆ ನನಗೆ ಇಂಜಿನಿಯರಿಂಗ್ ಲೈಫ್ ಇಷ್ಟ ಇರಲಿಲ್ಲ ಸೀರಿಯಸ್ಲಿ. ನನ್ನ ಪ್ಯಾಷನ್ ಇದ್ದೇ ಇದು. ಚಿಕ್ಕ ವಯಸ್ಸಿಂದನೂ ನಮ್ಮ ಊರಲ್ಲಿ ನಮ್ಮ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನೋಡಿ ಅದ್ರ ಮೇಲೆ ಆಸೆ ಜಾಸ್ತಿ ಆಗ್ಬಿಟ್ಟಿತ್ತು. ನಾವು ರಾಜ್ಕುಮಾರ್ ಸಿನಿಮಾ, ಯಶವಂತ್ ವಿಷ್ಣುವರ್ಧನ್ ಸಿನಿಮಾ, ಎಲ್ಲ ಲೆಜೆಂಡ್ ಅವ್ರ ಸಿನಿಮಾ, ಎಲ್ಲದು ಅವತ್ತಿನ ಲೆಜೆಂಡಿಂದ ಹಿಡಿದು ಇವತ್ತಿನ ಸೀನಿಯರ್ ಸಿನಿಮಾಗಳನ್ನೂ ಇವತ್ತಿಗೂ ನೋಡ್ತೀವಿ ನಾವು. ಹಾಗಾಗಿ ಅದ್ರ ಮೇಲೆ ಒಂಥರ ಹುಚ್ಚು ಸರ್. ಸಿನಿಮಾ ಸರ್, ಅದು ಇಲ್ಲಿ ಇಲ್ಲ ಸರ್, ಇಲ್ಲ ಆ ಥರ ಎಲ್ಲ ಏನಿಲ್ಲ. ನಮ್ಮ ಡೈರೆಕ್ಟರ್ ಕೊಟ್ಟಿರೋ ಬಿರ್ದದು ಆ್ಯಕ್ಚುಲಿ ಅವ್ರ ಪ್ರೀತಿಯಿಂದ. ಹಾಗಾಗಿ ನಮ್ಮ ಡೈರೆಕ್ಟ್ರು ಲೈಕ್ ನಾನು ನೋಡ್ದಂಗೆ ಸರ್, ನನಗೆ ಸಿಕ್ಕಿರೋ ಅಂಥ ಸ್ಪೆಷಲ್ ಡೈರೆಕ್ಟ್ರ್ ಆ್ಯಕ್ಚುಲಿ. ಈ ಥರ ಒಂಥರ ಫೈಯರ್ ಇರೋ ಡೈರೆಕ್ಟ್ರು, ಮತ್ತು ಆ ಒಂದು ಜೋಶ್ ಇರೋ ಡೈರೆಕ್ಟ್ರು, ಮತ್ತು ಅವ್ರದ್ದು ಥಿಂಕಿಂಗೇ ಬೇರೆ ಲೆವೆಲ್ ಇದೆ ಆ್ಯಕ್ಚುಲಿ. ಅವ್ರದ್ದು ಈ ಪ್ರಾಜೆಕ್ಟಲ್ಲಿ ಒಂದು ಸ್ವಲ್ಪ ನಾವು ಇದಾಗಿರ್ಬೋದು, ಬಟ್ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಅವ್ರು ಬೇರೆ ಥರನೇ ಬರ್ತಾರೆ. ಅವ್ರ ಇಮ್ಯಾಜಿನೇಷನ್ನೇ ಬೇರೆ ಇದೆ ಸರ್. ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಟಾಪ್ ಡೈರೆಕ್ಟ್ರಲ್ಲಿ ನಿಲ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇದೆ ಸರ್. ನಾನು ಆ್ಯಕ್ಚುಲಿ ಈ ಹಚ್ಚೆ ಸಿನಿಮಾಲಿ ಗ್ಯಾರೇಜ್ ಬಾಯ್ ಆಗಿ ಪಾತ್ರ ಇದೆ. ಸೂರ್ಯ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಲೈಕ್ ಅದು ಟ್ರಯಾಂಗಲ್ ಲವ್ ಸ್ಟೋರಿಲಿ ಕನೆಕ್ಟ್ ಆಗಿ ವಿಲನ್ ಕನೆಕ್ಟ್ ಆಗಿರ್ತೀವಿ. ಬಟ್ ವಿಲನ್ನು ನಾನು ಯಾವಾಗಲೂ ಇದಾಗಲ್ಲ, ಏನಂದ್ರೆ ಲೈಕ್ ಒಂದಷ್ಟು ಬ್ಯಾಕ್ ಡ್ರಾಪ್ ಸ್ಟೋರಿ ಇದೆ ಸರ್ ಇದರಲ್ಲಿ. ಒಂಚೂರು ಬಿಟ್ಕೊಡೋದಕ್ಕೆ ಓಪನ್ ಆಗಿಬಿಡುತ್ತೆ ಇದು. ನಮ್ಮ ಡೈರೆಕ್ಟ್
ಒಂಚೂರು ಸಸ್ಪೆನ್ಸ್ ಇದೆ ಸರ್. ಸಸ್ಪೆನ್ಸೇ ಬಿಟ್ಕೊಟ್ಬಿಟ್ರೆ ಸಿನಿಮಾ ಅಷ್ಟು ಇದಾಗಲ್ಲ ಅನ್ನೋದು ನಮ್ಮ ಮಾಡಿಸಿರೋದು ಸರ್. ಅದೆಲ್ಲ ಆ ಸಾಂಗ್ಗೋಸ್ಕರನೇ ಮಾಡಿಸಿರೋದು ಅವೆಲ್ಲ. ದುಷ್ಯಂತ್ ರಾಯ್ ಅಂತ ಸರ್. ನೀವು ಅಪ್ಪು ಸರ್ ಜೊತೆನೂ ಆಕ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ, ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದೆರಡು ಮಾತು. ಅದು ಆ್ಯಕ್ಚುಲಿ ತುಂಬ ಒಳ್ಳೆಯ ಸಮಯ ಮೇಡಮ್. ನಾವು ಅವ್ರ ಹತ್ರ ಕಳೆದಿದ್ದು. ಹರ್ಷ ಮಾಸ್ಟರ್ ನನಗೆ ಅದು ಅವಕಾಶ ಕೊಟ್ಟಿದ್ದು. ನಾನು ಅದರಲ್ಲಿ ವಿಲನ್ ರೈಟ್ ಹ್ಯಾಂಡ್ ಥರ ಬ್ಯಾಕ್ ಡ್ರಾಪಲ್ಲಿ ನಿಂತಿರ್ತೀನಿ. ನನಗೆ ಡೈಲಾಗ್ಸ್ ಏನೂ ಇರಲ್ಲ ಅವತ್ತಿಗೆ. ನಂದೊಂದು ಡೈಲಾಗ್ ಇರುತ್ತೆ ಪುನೀತ್ ಸರ್ ಎಂಟ್ರಿ ಬರಬೇಕಾದ್ರೆ ಅವ್ರು ಕೇಳ್ತಾರೆ, ವಿಲನ್ ಕೇಳೋ ಥರ ಏನಂತಂದರೆ, ಏನೋ ಪವರ್ ಕಟ್ ಆಗಿದೆಯಲ್ಲ ನೋಡ್ರೋ, ಅಲ್ಲಿ ಯಾರೋ ಬಂದಿದ್ದಾರೆ ಆಚೆ ಅಂತಂತ. ನಾನು ಡೋರ್ ತೆಗೆದ್ರೆ ನನ್ನ ಡೈಲಾಗ್ ಏನಿತ್ತು ಅಂತಂದರೆ, ಅಣ್ಣ ಪವರು ಬಂದೈತಣ್ಣ ಅಂತ ಅಂದ ತಕ್ಷಣ ಪುನೀತ್ ಸರ್ ಬರೋಂಥ ಎಂಟ್ರಿ ಇತ್ತು. ನಾನು ಆ ಡೈಲಾಗ್ ರಿಹರ್ಸಲ್ ಮಾಡ್ತಾ ಇದ್ದೀನಿ. ಎರಡನೇ ಸಲ ಡೋರ್ ತೆಗೆದ ತಕ್ಷಣ ಪುನೀತ್ ಸರ್ ಎದುರಿಗಿದ್ದಾರೆ. ಅವತ್ತು ನಾನು ಅಷ್ಟು ಹತ್ತಿರದಲ್ಲಿ ಅವ್ರನ್ನ ನೋಡಿದ ಮೊದಲನೇ ಬಾರಿ ಅದು ಆ್ಯಕ್ಚುಲಿ. ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ, ಸರ್ ನಿಮ್ಮ ಅಪ್ಪು ಸಿನಿಮಾಯಿಂದಲೂ ನಾನು ಫ್ಯಾನ್ ಸರ್, ನೋಡ್ತಾ ಇರೋದು ನಿಮ್ಮದು ಅಂತ ಹೇಳಿದಾಗ, ಖುಷಿ ಅಂತ ಅವ್ರ ಜೊತೆ ನಾನು ಒಂದು ವಾರ ಫುಲ್ ಫೈಟಲ್ಲಿ ಕಳೆದಿದ್ದೆ ದೇವರಾಜ್ ಫಾರ್ಮಸಲ್ಲಿ. ಇಷ್ಟು ಹತ್ರನೇ ಕೂತಿದ್ರು ಅವರು. ಎಲ್ಲರ ಹತ್ರನೂ ಸೆಲ್ಫಿ ಕೊಟ್ಟಿದ್ರು ಎಲ್ಲರೂ. ಅವ್ರ ಏನು ಕ್ಯಾರೆಕ್ಟರ್ ಹೇಳ್ತೀವಲ್ಲ, ನಾವು ನೋಡಿದವ್ರಿಗೆ ಗೊತ್ತದ ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂತಂದರೆ, ಒಬ್ರಿಗೂ ನಾನು ಹ್ಞೂ ಅಂತ ಒಬ್ರು ಮಾತಾಡಿದ್ದು ನಾನು ನೋಡಲೇ ಇಲ್ಲ. ಅವ್ರು ಆ್ಯಕ್ಚುಲಿ ಏನಮ್ಮ ಹೇಳಮ್ಮ ಹಿಂಗೆ ಎಂಥ ಎಂಥ ಚಿಕ್ಕವರಾದರೂ ಮಾತಾಡ್ಸಿದ್ದೆ ಹಾಗೆ. ಪ್ರತಿಯೊಬ್ಬರು ಅವ್ರ ಹತ್ರ ಸೆಲ್ಫಿ ತೊಗೋತಿದ್ರು. ನನಗೆ ಪರ್ಸ್ನಲಿ ನಂದು ಕೇಳಿದ್ರು ಒಂದ್ಸತಿ, ಸೆಲ್ಫಿ ತೊಗೊಳ್ಳಲ್ಲ ಮಗ ಏನಂತ ಅಂತ. ನಾನು ಕೇಳಿದ್ದು ಒಂದೇ, ನನ್ನ ಮನಸ್ಸಲ್ಲಿ ಎಲ್ಲರ ಹೀರೋ ಹತ್ರನೂ ನಾನು ಹೋಗಿದ್ದೀನಿ, ಯಾವತ್ತೂ ಸೆಲ್ಫಿ ತೊಗೊಂಡಿಲ್ಲ. ಸೆಲ್ಫಿ ತೊಗೋಬೇಕು ಅಂತ ನನ್ನ ಆಸೆ ಏನಂತಂದರೆ, ನಾನೊಬ್ಬ ಆರ್ಟಿಸ್ಟ್ ಆಗಿ ಅವರು ಶಬಾಷ್ ಕಣೋ, ಒಳ್ಳೆ ಆರ್ಟಿಸ್ಟ್ ನೀನು ಅಂತ ಅವರು ಕುಣಿಸ್ಕೊಂಡು ಒಂದು ಫೋಟೋ ತೊಗೊಳ್ತಾರಲ್ಲ, ಅದು ನಂಗೆ ಭಾರಿ ಆಸೆ ಇತ್ತು. ಬಟ್ ಆ ಆಸೆ ಭಾರಿ ಬರಬೇಕಿತ್ತು. ಇವತ್ತಿಗೆ ಪುನೀತ್ ಸರ್ ಇದ್ದಿದ್ರೆ ಲೈಕ್ ಅದೊಂದು ಆಸೆ ಇತ್ತು ನನಗೆ. ಅದೊಂದು ಭಾರಿ ಕಾಡುತ್ತೆ ಲಾಸ್ಟ್ಗೆ, ಅವತ್ತು ತೊಗೊಬಿಡ್ಬೇಕಿತ್ತು ನಾನು ಸೆಲ್ಫಿ ಅಂತ. ಅದೊಂದು ಮೂಮೆಂಟ್ ಇದೆ. ಇದೆ ಸರ್. 4 ಫೈಟ್ ಇದೆ ಸರ್. ಅದು ಅವರೇ ಹೇಳ್ತಾರೆ ಸರ್, ಅವರೇ ಹೇಳ್ತಾರೆ ಹೆಂಗೆ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು ಅಭಿಮನ್ಯು, ಆಲ್ ದಿ ಬೆಸ್ಟ್. ಚಂದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.